ಹಲವಾರು ವಿಶೇಷತೆಗಳಿಂದ ಕೂಡಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮುಖ್ಯ ಭೂಮಿಕೆಯಲ್ಲಿ ತೆರೆಕಂಡ ದಿ ಜಡ್ಜ್ಮೆಂಟ್ ಸಿನಿಮಾವನ್ನ ಜನ ಇಷ್ಟಪಡ್ತಾ ಇದ್ದು, ನಗರದ ಜಿಟಿ ಮಾಲ್ನಲ್ಲಿ ಚಿತ್ರತಂಡ ಸಕ್ಸಸ್ ಮೀಟ್ ಆಯೋಜನೆ ಮಾಡಿತ್ತು. ಈ ವೇಳೆ ಚಿತ್ರತಂಡ ಖುಷಿಯ ಕ್ಷಣಗಳನ್ನ ವ್ಯಕ್ತಪಡಿಸಿತ್ತು. ನಮ್ಮ ಸಿನಿಮಾ ಬಹುನಿರೀಕ್ಷಿತ ಸಿನಿಮಾ ಬಿಡುಗಡೆ ಆಯಿತು. ಇವತ್ತು ನಾವು ಆ ಖುಷಿ ಹಂಚ್ಕೊಳ್ಳೋಕ್ಕೆ ನಿಮ್ಮನ್ನೆಲ್ಲ ಒಂದು ಸರ್ತಿ ಭೇಟಿಯಾಗೋಣ ಅಂತ ಅಂದ್ಕೊಂಡ್ವಿ. ರವಿ ಸರ್ ಇನ್ನೇನು ಬಂದು ನಮ್ಮನ್ನು ಸೇರ್ಕೋತಾರೆ. ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ. ನನಗೆ ವೈಯಕ್ತಿಕವಾಗಿ ನಾನು ಯಾವ ಪ್ರೇಕ್ಷಕರು ಬೇರೆ ಬೇರೆ ಥಿಯೇಟ್ರ್ಗಳಿಗೆ ಹೋಗಿದ್ದೆ, ಅಲ್ಲೆಲ್ಲ ಮಾತಾಡಿಸಿ ಅವ್ರ ಜೊತೆ ನನ್ನ ಜೊತೆ ಅವರು ಸಿನಿಮಾ ನೋಡಿದ ಸಂತೋಷ ಆಗಿದ್ದ ಖುಷಿಯೆಲ್ಲ ಹಂಚ್ಕೊಂಡ್ರು. ಎಲ್ರಿಗೂ ಹಿಡಿಸಿದೆ. ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಟಾಕ್ಸ್ ಇದೆ. ಇವತ್ತು ಪ್ರೆಸ್ಸಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ರಿವ್ಯೂಸು ತುಂಬ ಎನ್ಕರೇಜಿಂಗ್ ಆಗಿ ರಿವ್ಯೂಸ್ ಬರೆದಿದ್ದಾರೆ. ಹೀಗಾಗಿ ನನಗೆ ಒಬ್ಬ ನಿರ್ದೇಶಕನಾಗಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೆಲಸ ಮಾಡಿದ ಎಲ್ರಿಗೂ ತುಂಬ ಸಂತೋಷ, ತುಂಬ ಖುಷಿಯಾಗಿದೆ. ಭಾಳ ದಿವಸದ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾನ ಪ್ರೇಕ್ಷಕರು ಒಪ್ಕೊಂಡಿದ್ದಾರೆ. ಇಲ್ಲ, ಜಡ್ಜ್ಮೆಂಟ್ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ನಾನೇನವರು ಏನು ನನಗೇನು ತೊಂದರೆ ಕೊಟ್ಟಿಲ್ಲ ಸರ್. ಕೆಲಸ ಮಾಡೋದಕ್ಕೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ, ಅದೇ ಖುಷಿ ನನಗೆ. ಚೆನ್ನಾಗಿ ಕೆಲಸ ತೆಗೆದ್ರು ನನ್ನಿಂದ, ಅಷ್ಟೇ ಫ್ರೀಡಮ್ಮು ಇತ್ತು. ಸಿನಿಮಾಲ್ಲಿ ಅದೇ ಬ್ಯಾಕ್ಗ್ರೌಂಡ್ ಸ್ಕೋರು ಇಲ್ಲಿ ಬಂದಾಗ್ಲೂ ಒಂದು 4-5 ಜನ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಅಂತ. ಅದೆಲ್ಲದಕ್ಕೂ ಕಾರಣ ಮೊದಲು ಕಥೆ, ಆಮೇಲೆ ಆ ಕಥೆನ ಎಕ್ಸಿಕ್ಯೂಟ್ ಮಾಡಿರೋದು, ಹಾಗೆ ನಮ್ಮೆಲ್ಲ ನಟರು. ತುಂಬ ಅಂದರೆ ಒಂದು ಶುದ್ಧವಾದ ಕನ್ನಡ ಮಾತಾಡಿದಾಗ ಸ್ಕ್ರೀನ್ ಮೇಲೆ ಅದಾಗದೆ ಮಾಡಿಸ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ಸುಜಯ್ ಸರ್ ಕನ್ನಡ ತುಂಬ ಅದ್ಭುತವಾಗಿದೆ. ಒಂದು ಪ್ಯೂರ್ ಕನ್ನಡ ಅಂತೀವಲ್ಲ, ಆ ಥರ. ಬಹುಶಃ ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ನೋಡೋಕೆ ಆಸೆ ಪಡೋದು ಡೈರೆಕ್ಟ್ರ್ ಮುಖದಲ್ಲಿ, ಪ್ರೊಡ್ಯೂಸರ್ ಮುಖದಲ್ಲಿ ನಗು ನೋಡೋಕೆ ಆಸೆ ಪಡ್ತೀವಿ. ಅದು ಕಾಣಿಸ್ತಾ ಇದೆ. ಯೂಟ್ಯೂಬಲ್ಲಿ ಬೈದಿಲ್ಲ ಸದ್ಯಕ್ಕೆ ನಮ್ಮನ್ನು ಯಾರು ಇನ್ನೂ. ರವಿ ಬಾಬಣ್ಣ ಬೈಸ್ಕೊಂಡು ಸುಸ್ತಾಗಿದ್ದೆ ನಾನು, ಅದು ಎಲ್ಲೂ ಬೈದಿಲ್ಲ ಅನ್ನೋದು ಒಂದು ಖುಷಿ ಆಯಿತು ಅಷ್ಟೇ. ಸೊ ಮೆಚ್ಚುಗೆ ಅಂತೂ ಆಗಿದೆ, ಇಷ್ಟಪಟ್ಟಿದ್ದಾರೆ. ಎಷ್ಟು ಇಷ್ಟಪಟ್ಟಿದ್ದಾರೆ, ಏನು ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದೆ ಸ್ಟಾರ್ಟು. ಈ ವೆದರಲ್ಲಿ, ಈ ಒಂದು ವಾತಾವರಣದಲ್ಲಿ, ಎಲ್ಲ ಡಲ್ಲಾಗಿರೋ ಸಮಯದಲ್ಲಿ ಮಾತುಕತೆಗಳು ಅಲ್ಲಲ್ಲಿ ಕೇಳ್ತಾ ಇರಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ. ಎಲ್ಲೋ ದೃಶ್ಯಕ್ಕೆ ಹೋಲಿಸ್ಕೊಂಡು ಮಾತಾಡ್ತಾರೆ, ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ. ಎಲ್ಲೋ ನಮ್ಮನ್ನು ಲಾಯರ್ ಆಗಿ ಇಷ್ಟಪಟ್ಟಿದ್ದಾರೆ, ನನ್ನ ಮೇಘನ ಜೋಡಿ ಇಷ್ಟಪಟ್ಟಿದ್ದಾರೆ. ಇದು ನಾನು ಅಲ್ಲಿ ಕೇಳ್ತಾ ಇರೋ ಮಾತುಗಳು. ನಾನಂತೂ ಸಿನಿಮಾ ನೋಡೋಕ್ಕಾಗಿಲ್ಲ, ಯಾಕಂದರೆ ನಾನು ಊರಲ್ಲೇ ಇಲ್ಲ, ನಾನು ಊರಿಂದ ಆಚೆ ಇದ್ದೆ. ಪ್ರೊಡ್ಯೂಸರು ನೀವು ಬರಬೇಕು ಸರ್, ಪ್ರಮೋಷನ್ ಮಾಡಬೇಕು ಅಂದರು. ಪಿಕ್ಚರ್ ಒಂದು ಸರಿ ಥಿಯೇಟ್ರಿಗೆ ರಿಲೀಸ್ ಆದಮೇಲೆ ಇನ್ನು ಪಬ್ಲಿಕ್ ತೊಗೊಂಡು ಹೋಗ್ಬೇಕು ಸಿನಿಮಾನ, ಜನ ತೊಗೊಂಡು ಹೋಗ್ಬೇಕು ಸಿನಿಮಾನ. ನಾವು ಬಂದು ಕೂತ್ಕೊಂಡು ನಾವೇನು ಹೇಳಿದ್ರು ಕೂಡ ಅದು ಅವನು ಬಿಟ್ಟಿದ್ದು, ಅವನೇನು ಮಾತಾಡ್ತಾನೆ, ಅವನೇನು ಇಷ್ಟಪಡ್ತಾನೆ ಅನ್ನೋದು. ಸೋಫಾರ್ ನಾನು ಅಲ್ಲಿ ಕೇಳ್ಪಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳಕ್ಕೆ ಬಂದು ಚೆನ್ನಾಗಿದೆ ಅಂದ್ಕೊಂಡು ಓಡಾಡ್ತಿದ್ದಾರೆ. ದೃಶ್ಯ ಅಂದ ತಕ್ಷಣ ಅಂದರೆ ಜನ ನಮ್ಮಲ್ಲಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಚಿಕ್ಕದಾಗಿ ಅರ್ಥ ಆಗಿದ್ದೇನೆಂದರೆ, ರವಿಚಂದ್ರನ್ನು ದೃಶ್ಯ ಥರ ಒಂದು ಲಾಯರ್ ಪಾತ್ರ, ಒಂದು ಫ್ಯಾಮಿಲಿ ಪಾತ್ರ, ಈ ಥರ ಪಾತ್ರಗಳು ಮಾಡಿದ್ರೆ ನಾವು ಇದೀವಿ ಜೊತೆಯಲ್ಲಿ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಬಿದ್ದಿರೋಂಥ ಒಂದು ವಿಷಯ. ರವಿ ಸರ್, ಯು ಆರ್ ಅಮೇಝಿಂಗ್ ಆನ್ ಸ್ಕ್ರೀನ್. ನಾನೇನು ಹೇಳಬೇಕಾಗಿಲ್ಲ ಆ್ಯಕ್ಚುಲಿ. ನೀವು ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ದೇರ್ ಇಸ್ ಸಮ್ ಕೈಂಡ್ ಆಫ್ ಗಿಫ್ಟ್ ಬ್ಲೆಸ್ಸಿಂಗ್ ದಟ್ ಯು ಹ್ಯಾವ್. ನಿಜ ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮನ್ನ ಸ್ಕ್ರೀನಲ್ಲಿ ನೋಡಿದಾಗ, ನಿಜ ಹೇಳ್ತಾ ಇದ್ದೀನಿ. ಅಮೇಝಿಂಗ್. ಆ್ಯಂಡ್ ದಟ್ ಟು ನಾನು ಸರ್ ಪಕ್ಕ ನಿಂತ್ಕೊಂಡಿದ್ದೀನಿ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ತುಂಬ ಜನ ನನಗೆ ಕಾಲ್ ಮಾಡಿ ಹೇಳಿದ್ರು, ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಜೊತೆಲಿ. ನನಗೆ ಅದೇ ಖುಷಿ ಆಗಿದ್ದು ಆ್ಯಕ್ಚುಲಿ. ಸೊ ಅದೇ ಖುಷಿಲಿ ಐ ವೋನ್ ಯುವರ್ ಟೀ ಶರ್ಟ್.